ದುಸ್ಥಿತಿ ನೋಡಿದಾಗ ನನಗೆ ಅನಿಸುವುದೆಂದರೆ ಹೊಸ ಚಕ್ರವರ್ತಿ ಬಂದಿದ್ದಾನೆ. ನಿಸ್ಸಂದೇಹ ದೇವತೆಗಳ ಸೋಲಿಗೆ ಇದು ಸಾಕ್ಷಿ ಇರಬೇಕು. ಒಬ್ಬ ಇಂದ್ರ ಇದ್ದಾನಷ್ಟೇ. ಅವನು ತನ್ನ ಸಿಂಹಾಸನವನ್ನು ಕಾಪಾಡುವ ಪ್ರಯತ್ನ ಮಾಡುತ್ತಿದ್ದಾನೆ. ಮೆಚ್ಚಿದೆ ನಾನು. ಯಾರು ಈ ಮಹಾವೀರ? ನಂಬಲಾಗದು, ಆದರೆ ಸತ್ಯ. ಹೇಗೆ? ಪೂರ್ವಜನ್ಮದಲ್ಲಿ ವಿವರಿಸು. ಇಂದಿನ ಕಂಸನೇ ನೆನ್ನೆಯ ಕಾಲನೇಮಿ. ನೀವೇ ಅಸುರರಾಜ ಕಾಲನೇಮಿ. ಯಮುನಾ, ಏನಾಯ್ತು ಯಮುನಾ? ಯಾಕೆ ಅಳ್ತಿದ್ಯಾ? ಮತ್ತೆ ಮರದಿಂದ ಯಾಕೆ ಕೂತಿದ್ಯಾ? ಏನೂ ಇಲ್ಲ, ನಾನೊಬ್ಳೆ ಬಿಟ್ಬಿಡಿ. ಆದ್ರೆ ಏನಾಯ್ತು ಅಂತ ಹೇಳು. ಯಾರಾದ್ರೂ ಹೊಡೆದ್ರಾ? ಇಲ್ಲ ಯಾರಾದ್ರೂ ಬೈದ್ರಾ? ಇಲ್ಲ ಕೆಟ್ಟ ಮಾತಂದ್ರ? ಏನಾಯ್ತು ಹೇಳ್ಬೇಕಲ್ವಾ? ಅಮ್ಮ ಹೇಳ್ತಾಳೆ ದುಃಖ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತಂತೆ, ಮತ್ತೆ ಸುಖ ಹೆಚ್ಚಾಗುತ್ತೆ. ಅದಕ್ಕೆ ಹೇಳು, ಯಾಕೆ ಅಳ್ತಿದ್ಯಾ? ನಾನ್ ಹೇಳಕ್ ಆಗಲ್ಲ. ಹೇಳೋದ್ರಿಂದ ನನ್ನ ನೋವು ಕಡಿಮೆ ಆಗಲ್ಲ. ಯಮುನಾ, ಜಗತ್ತಲ್ಲಿ ಎಲ್ಲಾ ತೊಂದರೆಗೂ ಪರಿಹಾರ ಇದೆ. ನೀನ್ ಹೇಳು, ನಿನಗೇನೇ ತೊಂದರೆ ಆಗಿದ್ರು ನಾವು ಅದನ್ನ ಒಟ್ಟಾಗಿ ಬಗೆಹರಿಸೋಣ. ತೊಂದ್ರೆ ನನ್ ಬಣ್ಣದ್ದು, ನನ್ ರೂಪದ್ದು. ನೋಡೋಣ, ತೋರ್ಸು ನಿನ್ ರೂಪನ. ನೋಡ್ಬೇಡ, ನಿನ್ಗದಿಷ್ಟ ಆಗಲ್ಲ. ನೀನೀಗ ನಿನ್ ರೂಪ ತೋರಿಸ್ಲಿಲ್ಲ ಅಂದ್ರೆ ನಾನ್ ನಿನ್ ಜೊತೆ ಯಾವತ್ತೂ ಮಾತಾಡಲ್ಲ. ಯಾವತ್ತೂ ಮಾತಾಡಿದಿಲ್ಲ, ಯಾವತ್ತೂ ಮಾತಾಡಿದಿಲ್ಲ. ಇದೇನು ಹೇಗಾಯ್ತು? ಗೊತ್ತಾಗ್ತಿಲ್ಲ, ನನ್ಗೇನೋ ಆಯ್ತು ಇದ್ದಕ್ಕಿದ್ದಂಗೆ. ನೀಲಿ ಬಣ್ಣ. ಯಮುನಾ, ನೀನಂತೂ ನೀಲಿ ಬಣ್ಣಕ್ಕೆ ಬದಲಾಗಿದ್ಯಾ. ನೀಲಿ ಬಣ್ಣನೇ ನನ್ಗೆಲ್ಲದಕ್ಕಿಂತ ಇಷ್ಟ. ಯಮುನಾ, ನೀನು ನೀಲಿ ಬಣ್ಣದಲ್ಲಿ ಮೊದಲಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಿಜನಾ? ಹಾ, ನಿಜ. ನನ್ ಕೆಟ್ಟದಾಗ ಕಾಣ್ತಾ ಇಲ್ವಾ ಈಗ? ಖಂಡಿತ ಇಲ್ಲಪ್ಪ. ನೀನು ನಂಗ್ ನೋವಾಗ್ಬಾರ್ದು ಅಂತ ಹೇಳ್ತಾ ಇದೀಯ. ನಾನ್ ಕುರೂಪಿ ಆಗ್ಬಿಟ್ಟೆ. ಇಲ್ಲ ಇಲ್ಲ, ಎಂತ ಮಾತಾಡ್ತೀಯ ಯಮುನಾ ನೀನು? ಮುಖ ಹೇಗ್ ಕಾಣ್ತಿದೆ ಅನ್ನೋದ್ರ ಮೇಲೆ ಯಾರು ಸುಂದರವಾಗೋ ಅಥವಾ ಕುರುಪಿಯಾಗಿರಲ್ಲ. ಇದೆಲ್ಲಾನು ಹೊರಗಿನ ಸೌಂದರ್ಯ ಅಷ್ಟೇ. ನಿಜವಾದ ಸೌಂದರ್ಯ ಮನ್ಸಿನೊಳಗಡೆ ಇರುತ್ತೆ, ಹೃದಯದೊಳಗೂ ಇರುತ್ತೆ. ಮನುಷ್ಯಂಗ ಅದೇ ಚೆನ್ನಾಗಿಲ್ಲ ಅಂದ್ರೆ ಆಗ ಈ ಸೌಂದರ್ಯ ಯಾವ ಕೆಲ್ಸಕ್ಕೂ ಬರಲ್ಲ. ಹಾಗೆ ನೀಲಿ ಬಣ್ಣಕ್ಕಿಂತ ಸುಂದರವಾದ್ದು ಯಾವ ಬಣ್ಣನೂ ಇರಲ್ಲ. ನಿನ್ ಗೊತ್ತಾ ಯಾಕಂತ? ಯಾಕೆ? ಯಾಕಂದ್ರೆ ಅಮ್ಮ ಹೇಳ್ತಾಳೆ ನೀಲಿ ಬಣ್ಣದ ಮುಂದೆ ಯಾವ ಬಣ್ಣನೂ ಲೆಕ್ಕಕ್ಕೆ ಬರಲ್ಲ. ಅಂದ್ರೆ ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಿಜ ಏನಂದ್ರೆ ನೀನೀಗ ನೀಲಿ ಬಣ್ಣ ಆಗಿರೋದ್ರಿಂದ ಕಪ್ಪು ಬಣ್ಣಕ್ಕೆ ಗೌರವ ಹೆಚ್ಚಾಯ್ತು. ಮತ್ತೆ ಇವತ್ತಿಂದ ನಾನ್ ನಿನ್ನ ಯಮುನಾ ಅಂತ ಕರೆಯಲ್ಲ, ಕಾಳಿಂದಿ ಅಂತ ಕರೀತೀನಿ. ಹೊಸ ಹೆಸ್ರಾ? ಹಾ, ನಿನ್ನ ಹೊಸ ಹೆಸರು ಕಾಳಿಂದಿ. ಕಾಳಿಂದಿ? ನಾರಾಯಣ ನಾರಾಯಣ. ಪ್ರಭು, ಎಂತಹ ಭಾಗ್ಯಶಾಲಿ ಈ ಯಮುನಾ. ನಿಮ್ಮಿಂದ ಅವಳು ಕಾಳಿಂದಿ ಎಂಬ ಹೆಸರು ಪಡೆದು ಧನ್ಯಳಾದಳು. ಕ್ಷಣ ಮಾತ್ರದಲ್ಲಿ ಅವಳ ದುಃಖವೂ ಮುಗಿಯಿತು ಪ್ರಭು. ನೀವು ದಯೆಯ ಸಾಗರವೂ ಪ್ರಭು. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ಯಮುನಾಗೆ ನಿಮ್ಮ ಆಸರೆ ನೀಡಿ ನಿಮ್ಮ ಈ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೆಂದು ನೀವು ತೋರಿಸಿದ್ದೀರಿ. ದೇವಿ, ನಾನು ಜಗತ್ತಿನ ಪಾಲಕನಾಗಿದ್ದೇನೆ ಮತ್ತು ಪಾಲಿಸುವವನ ಧರ್ಮವು ಸಮಸ್ತ ಜೀವದೊಂದಿಗೆ ಪ್ರೇಮ.
ನನಗೆ ಭಕ್ತನ ಭಾವವೇ ಮಹತ್ವಪೂರ್ಣ. ಬಣ್ಣ, ರೂಪ, ಧರ್ಮ, ಜಾತಿ, ನರವೋ ಅಥವಾ ನಾರಿಯೋ ಅಲ್ಲ. ನನಗೆ ಪ್ರಿಯನು ಅಸುರಪುತ್ರ ಪ್ರಹ್ಲಾದನೂ ಹೌದು ಮತ್ತು ಗಜರಾಜನೂ ಹೌದು. ನಾರಾಯಣ ನಾರಾಯಣ. ಪೃಥ್ವಿಯ ಜೀವಿಗಳಿಗೆ ಒಂದು ಮಹಾನ್ ಸಂದೇಶವಿದು ಪ್ರಭು. ಅಲ್ಲಿಯ ಜೀವಿಗಳಿಗೆ ಒಬ್ಬರ ಮೇಲೊಬ್ಬರಿಗೆ ಅತ್ಯಂತ ಭೇದ ಭಾವವಿದೆ ಪ್ರಭು. ದೇವರ್ಷಿ, ಭೇದ ಭಾವವು ಅಜ್ಞಾನದ ಸಾಕ್ಷಿಯಾಗಿದೆ. ಹೊರಗಿನ ಸೌಂದರ್ಯವು ಹಾಗೆಯೇ ಇರದು, ಸಮಯದ ಜೊತೆ ನಷ್ಟವಾಗುತ್ತದೆ. ಆದರೆ ಆಂತರಿಕ ಸೌಂದರ್ಯವು ಎಂದೂ ನಷ್ಟ ಆಗುವುದಿಲ್ಲ, ಅದು ಚಿರಸ್ಥಾಯಿ. ಕಳಿಂದಿ, ಈಗ್ಲಾದ್ರೂ ಕಣ್ಣೀರೋಸ್ಕೋ. ರಾಧೆ, ನಿಂಗ್ ತಡ ಆಗ್ತಿದ್ರೆ ಮನೆಗೆ ಹೋಗು. ನಿಮ್ಮಮ್ಮ ನಿನ್ ಬಗ್ಗೆ ಚಿಂತೆ ಮಾಡ್ತಿರ್ಬೋದು. ನಾನು ಕಾಳಿಂದಿನ ಅವಳ ಮನೆಗೆ ಬಿಟ್ಟು ಬರ್ತೀನಿ. ಸರಿನಾ ರಾಧೆ? ನಡಿ ಕಾಳಿಂದಿ. ದುಷ್ಟದಾನವ ಕಾಲನೇಮಿ, ಮರುಗುವೆ ನೀನು ನಿನ್ನ ಕಾರ್ಯದಿಂದಾಗಿ. ನಿನಗೆ ನನ್ನ ಬಗ್ಗೆ ತಿಳಿಯದು. ತಿಳಿಯಲು ಬಯಸುವುದಿಲ್ಲ. ಕಾಲನೇಮಿ, ನಾನು ಮಹಾನ್ ಶಕ್ತಿಶಾಲಿ ದೇವರಾಜ ಇಂದ್ರ, ಸೃಷ್ಟಿಯ ಸಂಚಾಲಕ ನಾನು. ನನಗೆ ವಿರೋಧ ಎಂದರೆ ನಿನಗೆ ಅಂತ್ಯ. ನಿನ್ನ ಅಂತ್ಯ ನಿಶ್ಚಿತ. ಯಾ! ಏನಾಯ್ತು ಮಹಾರಾಜ? ಎಲ್ಲಿ ಹೋದಿರಿ? ನನ್ನಲ್ಲೇ. ಇದೇ ಪ್ರಥಮ ಬಾರಿಗೆ ನಾನು ನನ್ನನ್ನೇ ನನ್ನಲ್ಲಿ ಅನುಭವಿಸುತ್ತಿರುವೆ. ಎಂತಹ ಅನುಭೂತಿ ಆಯಿತು ನಿಮಗೆ ಮಹಾರಾಜ? ರೋಚಕ, ರೋಮಾಂಚಕ, ವಿಲಕ್ಷಣ. ಇದಕ್ಕೂ ಮೊದಲು ಎಂದೂ ನನ್ನ ಮೇಲೆ ಇಷ್ಟೊಂದು ಹೆಮ್ಮೆಯ ಅನುಭೂತಿ ಆಗಿರಲಿಲ್ಲ. ಇಂದಂತೂ ಆನಂದ, ಪರಮಾನಂದ. ಇಷ್ಟೊಂದು ಬಲ, ಎಂತಹ ಪ್ರಹಾರ, ಅಜೇಯ ಅಪರಾಜಯ, ಅದ್ಭುತ ದೃಶ್ಯವೇ ಇದು. ಈಗಲಾದರೂ ನಾನು ಕರೆತಂದಿರುವ ಕಾರಣ ಸ್ಪಷ್ಟವಾಗಿರಬೇಕು ಮಹಾರಾಜರಿಗೆ. ನನ್ನ ಗೌರವಯುತ ಅತೀತದ ದರ್ಶನ ಮಾಡಿಸಿದ್ದಕ್ಕಾಗಿ ನೀನು ಪ್ರಶಂಸೆಗೆ ಪಾತ್ರಳು ಕೇಶಿನಿ. ಪ್ರಶಂಸೆ ಬೇಕಾಗಿಲ್ಲ ಮಹಾರಾಜ. ನಿಮ್ಮಿಂದ ಇದಕ್ಕಿಂತ ಗೌರವಶಾಲಿ ಉನ್ನತ ವರ್ತಮಾನ ಬೇಕಿದೆ ನನಗೆ. ಸಾಂಬಾ, ವೈದ್ಯರೇ, ನಾಡಿ ನೋಡಿ ಗೊತ್ತಾಯ್ತಾ ಇವನ್ಗೇನಾಗಿದೆ ಅಂತ? ನಂದರಾಜ, ದೇಹದ ನೀಲಿ ಬಣ್ಣ ಮತ್ತೆ ಬೇರೆ ಲಕ್ಷಣಗಳನ್ನ ನೋಡಿದ್ರೆ ನನಗನ್ಸತ್ತೆ ಇವನಿಗೆ ಯಾವುದೋ ವಿಷ ಇರೋ ಹಾವು ಕಚ್ಚಿದೆ ಅಂತ. ವೈದ್ಯರಾಜ, ಇವನ್ ಸರಿಯಂತೂ ಆಗ್ತಾನಲ್ವಾ? ಇವನ್ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ವೃಷಭಾನು ಅವ್ರೆ, ಹೆದರ್ಕೊಳ್ಳೋ ಅಂತದ್ ಏನೂ ಆಗಿಲ್ಲ. ನಾನು ಇವನಿಗೆ ಔಷಧಿ ಕೊಟ್ಟಿದ್ದೀನಿ. ಇವನು ಬೇಗನೆ ಗುಣ ಆಗ್ತಾನೆ. ಆದ್ರೆ ವೈದ್ಯರಾಜ್ರೆ,
ಸಾಂಬಂಗೆ ಹಾವು ಕಚ್ಚಿದ್ದೆಲ್ಲಿ? ಇದೇ ನೋಡಿ ನನಗೂ ಅರ್ಥ ಆಗ್ತಾ ಇಲ್ಲ. ಏನು? ಅದೇ ಹಾವು ಎಲ್ ಕಚ್ಚಿದೆ ಅಂತ ನಾನು ಇಡೀ ದೇಹನ ಹುಡುಕ್ ನೋಡ್ದೆ, ಆದ್ರೆ ಹಾವು ಕಚ್ಚಿರೋ ಗುರ್ತು ನನಗೆಲ್ಲೂ ಸಿಗ್ಲಿಲ್ಲ. ಇವ್ರಿಗೆ ಸರ್ಪ ಕಚ್ತಾ, ಆದ್ರೆ ದೇಹದಲ್ಲಿ ಕಚ್ಚಿರೋ ಗುರ್ತೇ ಇಲ್ವಾ? ಇದು ಹೇಗಾಗಕ್ ಸಾಧ್ಯ ಅಣ್ಣ? ಇದು ಯಾರ ರಹಸ್ಯನೋ? ಕೃಷ್ಣ, ಈ ತರ ಆಗೋಕೆ ಸಾಧ್ಯನೇ ಇಲ್ಲ. ಇನ್ನೊಂದ್ ವಿಷಯ ಏನಂದ್ರೆ, ಇವತ್ತಿನವರೆಗೂ ಗೋಕುಲದಲ್ಲಿ ಯಾರು ಸರ್ಪನ ನೋಡೇ ಇಲ್ಲ. ಹಾ ಅಣ್ಣ, ಗೋಕುಲದಲ್ಲಿ ಏನಾದ್ರೂ ಸರ್ಪ ಇದ್ದಿದ್ರೆ ಆಗ ಎಲ್ರೂ ನಮ್ಗೆ ಎಚ್ಚರವಾಗಿರೋ ಸೂಚನೆ ಕೊಡ್ತಿದ್ರು. ಆದ್ರೆ ಯಾರು ಆ ವಿಷಯ ಹೇಳೇ ಇಲ್ವಲ್ಲ, ನಮ್ಮನ್ನ ಹೊರಗೋಗಕ್ಕೂ ತಡಿಲಿಲ್ಲ. ಅಂದ್ರೆ ಇದು ಹೀಗಾಗಿರ್ಬೋದಾ ಅಣ್ಣ? ಸರಿಯಾಗಿ ಹೇಳು ಕೃಷ್ಣ, ನೀನ್ ಏನ್ ಹೇಳಕ್ ಹೊರಟಿದ್ಯಾ? ಅಣ್ಣ, ಹೀಗಾಗಿರ್ಬೋದು ಅಣ್ಣ. ಕಂಸಮಾವ ಏನಾದ್ರೂ ನಮ್ಮೆಲ್ರ ವಿರುದ್ಧ ಹೊಸ ತಂತ್ರ ಮಾಡಿದಾರ? ಎರಡರಲ್ಲಿ ಯಾವ್ದೇ ಇರ್ಲಿ, ಆದ್ರೆ ನಾವೀಗ ಏನ್ ಮಾಡ್ಬೇಕು ಅಂತ ಯೋಚಿಸ್ಬೇಕು. ಹಾ ಅಣ್ಣ, ಇದು ನಿಜ. ಈಗ ನನ್ನನ್ ಕೇಳಿದ್ರೆ ಎಲ್ಲ ಗೊಳ್ಳಬಲಕರು ಸೇರ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು. ಸರಿಯಾದ ವಿಚಾರಣೆ. ಸರಿ, ಹೋಗು ಅಣ್ಣ. ಈಗ ಹೋಗಿ ಎಲ್ಲ ಗೊಲ್ಲಬಲಕರನ್ನ ಒಂದ್ ಕಡೆ ಸೇರ್ಸು. ಅಷ್ಟ್ರಲ್ಲಿ ನಾನ್ ರಾಧೆ ನೋಡ್ತೀನಿ. ಆಗ್ಲಿ ಕೃಷ್ಣ, ಆದ್ರೆ ಬೇಗ ಬರ್ಬೇಕು. ಸರಿ ಅಣ್ಣ. ಈ ರಾಧೆ ಎಲ್ಲೋದ್ಲು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಎಲ್ಲಿ ಹುಡ್ಕೋದವಳನ್ನ? ಎಲ್ಲಿರ್ಬೋದವಳು? ಕಾಲನೇಮಿ, ಈಗ ನೀನು ನನ್ನ ಈ ವಜ್ರದ ಪ್ರಹಾರದಿಂದ ಉಳಿಯಲಾಗದು. ಅದ್ಭುತ! ಕಾಲನೇಮಿಯ ಒಂದೇ ಪ್ರಹಾರದಿಂದ ಇಂದ್ರ ಅಸ್ತ್ರಹೀನನಾದನು. ನಿಸ್ಸಂದೇಹ ಕಾಲನೇಮಿ ಪರಮ ಶಕ್ತಿಶಾಲಿ ಯೋಧನೆ. ಇದು ಆ ವಿಷ್ಣುವಿನ ಜಾಲ ಮಹಾರಾಜ. ಎಂತಹ ಜಾಲ? ಇದು ಇಂದ್ರನ ವಜ್ರ. ಅದನ್ನು ಅವನು ಬೇಕಾದಾಗ ಬೇಕಾದಲ್ಲಿ ಆವಾಹನೆ ಮಾಡಬಹುದು. ಅಂದರೆ ಇಂದ್ರನು ಮೋಸವನ್ನು ತನ್ನ ಶಸ್ತ್ರ ಮಾಡಿಕೊಂಡು ಮಹಾನ್ ಯೋಧ ಕಾಲನೇಮಿಯ ವಧೆ ಮಾಡಿದನು. ಅಂತ್ಯ ಇನ್ನೂ ಆಗಿಲ್ಲ ಮಹಾರಾಜ. ಮಹಾಶಕ್ತಿಶಾಲಿ ಸ್ವರ್ಗಾಧಿಪತಿ ದೇವರಾಜ ಇಂದ್ರ, ನೀನೇ ತಾನೇ ಅದು? ಈಗ ಈ ಇಂದ್ರನ ಅಂತ್ಯವನ್ನು ಕಾಲನೇಮಿ ಮಾಡುತ್ತಾನೆ ಮತ್ತು ಸಾಕ್ಷಿಯಾಗಿದೆ ಕಾಲ. ರಾಧೆ, ನೀನ್ ಎಲ್ಲಿದ್ದೀಯ ರಾಧೆ? ರಾಧೆ, ಓ ರಾಧೆ, ರಾಧೆ, ರಾಧೆ. ಕೃಷ್ಣ, ಕೃಷ್ಣ, ಹೇಳಿ, ಏನ್ ವಿಷಯ? ಕೃಷ್ಣ, ನಿನ್ ಹತ್ರ ಏನೋ ಮಾತಾಡ್ಬೇಕು. ಸರಿ, ಏನ್ ಹೇಳಿ? ನಿಂಗೆ ಒಳ್ಳೇದಾಗ್ಲಿ ಕೃಷ್ಣ. ನೀನು ಎಷ್ಟು ಕಷ್ಟಪಟ್ಟು ನಾವು ಗೋಕುಲವಾಸಿಗಳೆಲ್ಲ ಕೃಷಿ ಕೆಲಸದಲ್ಲಿ ತುಂಬಾ ಮುಂದುವರಿಯೋ ಹಾಗೆ ಮಾಡಿದ್ಯಾ. ಇದನ್ನೆಲ್ಲ ನಾನು ಒಬ್ನೇ ಮಾಡಿದ್ದಲ್ಲ. ಇದೆಲ್ಲ ಆಗಿದ್ದು ಗೋಕುಲಚಂದ್ರ ಒಗ್ಗಟ್ಟಿಂದ ಮತ್ತೆ ಸಾಮೂಹಿಕ ಪ್ರಯತ್ನದ ಫಲ. ಇದೆಲ್ಲ ಇಲ್ದೆ ಹೀಗಾಗ್ತಾನೆ ಇರ್ಲಿಲ್ಲ. ಆದ್ರೆ ಅವರಲ್ಲಿ ಸ್ವಾವಲಂಬಿ ಆಗ್ಬೇಕು ಅಂತ ಛಲ ತುಂಬಿದ್ ನೀನೇ ಕೃಷ್ಣ. ಯಾವ ಬತ್ತಿ ಉರಿದು ಬೆಳಕ್ ನೀಡುತ್ತೋ ಅದಕ್ಕೆ ಬೆಲೆ ಇರೋದು ಕೃಷ್ಣ. ಆದ್ರೆ ಬತ್ತಿ ನುರ್ಸೋ ದೀಪಕ್ಕಲ್ಲ. ಏನಂದ್ರೆ ನನ್ನಮ್ಮ ಹೇಳ್ತಾಳೆ, ನಾವು ಜಗತ್ತಿನ ಪ್ರತಿಯೊಂದು ವಸ್ತುನಿಂದನೂ ಕಲಿಯೋದಿರತ್ತೆ. ಜಗತ್ತಿನ ಎಲ್ಲಕ್ಕಿಂತ ಚಿಕ್ಕ ಜೀವಿ ಇರುವೇನು ಈ ಜಗತ್ತಲ್ಲಿ ತನ್ನ ಒಗ್ಗಟ್ಟು ಮತ್ತೆ ತನ್ನ ಸಾಮೂಹಿಕ ಪ್ರಯತ್ನದಿಂದಲೇ ಜೀವನನ ನಡೆಸೋದ್ರ ಜೊತೆಗೆ ತನ್ನ ರಕ್ಷಣೆನೂ ಮಾಡ್ಕೊಳ್ಳುತ್ತೆ. ನನ್ ಕೃಷ್ಣ ಎಷ್ಟು ಅರಿವಿನ ಮಾತಾಡ್ತಾನೆ. ಹಾಗೇನಿಲ್ಲ, ಇದು ಜ್ಞಾನದ ಮಾತಲ್ಲ, ಬದಲಾಗಿ ಕೆಲ್ಸದ ವಿಷಯ ಇದು. ನನ್ ಗೋಕುಲವಾಸಿಗಳಿಗೆ ಏನ್ ಹೇಳ್ದೆ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ. ಆದ್ರೆ ನೀವೆಲ್ರೂ ನನ್ ಮಾತಿಗೆ ಬೆಲೆ ಕೊಟ್ರಿ. ಸ್ವಾವಲಂಬನೆ ಮತ್ತು ವಿಕಾಸದ ದಾರಿಯಲ್ಲಿ ನಡೆಯೋಕೆ ತಯಾರಾದ್ರಿ.
ಇದೆಲ್ಲ ಅದ್ರದ್ದೇ ಒಳ್ಳೆ ಪರಿಣಾಮ ಅಷ್ಟೇ. ಈ ಕಾಳಿನ ರೂಪದಲ್ಲಿ ನಮ್ಗೆ ಫಲ ಸಿಕ್ತು. ಎಷ್ಟ್ ಚೆನ್ನಾಗ್ ಮಾತಾಡ್ತೀಯ ಕಣಪ್ಪ ನೀನು. ನಿಮ್ಮೆಲ್ಲರಿಂದಾನೇ ಕಲ್ತಿದ್ ನಾನು. ಮಕ್ಕಳ ಯಶಸ್ಸಿಗೆ ಶ್ರೇಷ್ಠ ಜನರೇ ಕಾರಣ ಅಲ್ವಾ? ಈಗ ನಾನು ಹೋಗ್ ಬರ್ತೀನಿ, ರಾಧೆ ನೋಡ್ಬೇಕು. ಪ್ರಭು, ಕೃಷ್ಣನು ಸತ್ಯ ಹೇಳಿದ. ಮನುಷ್ಯ ತನ್ನ ಸ್ವಾರ್ಥದಲ್ಲಿ ಎಷ್ಟು ಅಂಧನೆಂದರೆ ಅವನು ಒಗ್ಗಟ್ಟು ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಮರೆತಿದ್ದಾನೆ. ಆ ಸಾಮೂಹಿಕ ಶಕ್ತಿಯನ್ನು ಮರೆತಿದ್ದಾನೆ. ಅದೇ ವಿಕಾಸ ಮತ್ತು ಸಮೃದ್ಧಿಯ ಮೂಲ ಮಂತ್ರ. ದೇವಿ, ಈ ವಿಚಾರದ ಪುನಃಸ್ಥಾಪನೆಗಾಗಿ ಹಾಗೆಯೇ ಮಾನವತೆಯನ್ನು ಧರ್ಮ ಮತ್ತು ಏಕತೆಯ ಸೂತ್ರದಲ್ಲಿ ಕಟ್ಟುವುದಕ್ಕೆಂದೇ ನಾನು ಈ ಜಗತ್ತಿನಲ್ಲಿ ಅವತಾರ ಧಾರಣೆ ಮಾಡಿದ್ದು. ನಾರಾಯಣ ನಾರಾಯಣ, ಪ್ರಭುವಿನ ಲೀಲೆ ಅಪಾರವಾದದ್ದು. ಏನಾಯ್ತಕ್ಕ, ತುಂಬಾ ನಗ್ತಾ ಇದೀರಾ? ಈ ಯಶೋದೆ ಮಗ ಕೃಷ್ಣ ಇದಾನಲ್ಲ, ಎಷ್ಟು ಮುದ್ದಾಗ್ ಮಾತಾಡ್ತಾನೆ ಗೊತ್ತಾ? ಅವನ ಹತ್ರ ಮಾತಾಡ್ತಾ ಇದ್ರೆ ಮನ್ಸಿಗೆ ತುಂಬಾ ಸಂತೋಷ ಆಗತ್ತೆ. ನೀರಲ್ಲಿ ಏನ್ ಓಡಾಡ್ತಾ ಇದೆ? ನೀರಲ್ಲಿ ಏನ್ ನೋಡಿದ್ರಿ? ಗೊತ್ತಿಲ್ಲ, ಆದ್ರೆ ಏನೋ ಇತ್ತು ಅಲ್ಲಿ. ಆದ್ರೆ ನಮ್ಗೇನು ಕಾಣಿಸ್ತಿಲ್ವಲ್ಲ. ಏನದು? ಹೇಗಿತ್ತು? ಯಾವ್ದೋ ದೊಡ್ಡ ಮೀನಿನ ತರ ಇತ್ತು. ಅದೆಷ್ಟು ದೊಡ್ಡದು ಅಂದ್ರೆ ಮರದ ತರ ಇತ್ತು. ಅಕ್ಕ, ಅಷ್ಟ್ ದೊಡ್ಡ ಮೀನಿನ ಬಗ್ಗೆ ನಾವ್ ಇವತ್ತಿನವರೆಗೂ ಕೇಳೇ ಇಲ್ಲ. ಅದ್ರಲ್ಲೂ ಈ ಗೋಕುಲದಲ್ಲಂತೂ ಕೇಳೇ ಇಲ್ಲ. ನೀವ್ ನಂಬ್ತಿರೋ ಬಿಡ್ತಿರೋ, ಆದ್ರೆ ನಾನಂತೂ ನೋಡ್ದೆ. ನಂಗನ್ಸತ್ತೆ ನೀವ್ ಯಾವ್ದೋ ಬಳ್ಳಿ ತೇಲ್ತಾ ಇರೋದನ್ನ ನೋಡಿದೀರಾ ಅಂತ. ಅದನ್ನೇ ನೋಡಿ ಯಾವ್ದೋ ದೊಡ್ಡ ಪ್ರಾಣಿ ಅನ್ಕೊಂಡಿದೀರಾ. ನನ್ ಮಾತನ್ನ ನೀವ್ ನಂಬಿ. ನಾನ್ ಸುಮ್ನೆ ಏನೇನೋ ಹೇಳ್ತಾ ಇಲ್ಲ. ಮೀನ್ ತಾನೆ, ಇದೇ ನದಿಯಲ್ಲಿರುತ್ತೆ. ಇನ್ನೊಂದ್ಸರಿ ನೋಡಿದ್ರಾಯ್ತು. ಈಗ ಹೊರಡ್ತೀನಿ, ಮನೇಲೊಂದ್ ರಾಶಿ ಕೆಲ್ಸ ಇದೆ. ರಾಧೆ, ಇಡೀ ಗೋಕುಲನ್ನೆಲ್ಲ ಹುಡುಕ್ತಿ. ರಾಧೆ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಈ ರಾಧೆ ಎಲ್ಲೋಗಿದ್ದಾಳೋ ಏನೋ? ಎಲ್ ಬಚ್ಚಿಡ್ಕೊಂಡ್ ಕೂತಿದ್ದಾಳೆ? ರಾಧೆ, ಯಮುನಾ, ನೀನ್ ನೀಲಿ ಬಣ್ಣದಲ್ಲಿ ಸುಂದರವಾಗಿ ಕಾಣಿಸ್ತಿದ್ಯಾ. ಇದು ನನ್ಗೆ ಇಷ್ಟವಾದ ಬಣ್ಣ. ನೀಲಿ ಬಣ್ಣಕ್ಕಿಂತ ಸುಂದರವಾದ ಬಣ್ಣನೇ ಇಲ್ಲ. ಈಗ ನೋಡ್ತೀನಿ ಕೃಷ್ಣ, ನೀನ್ ನನ್ನನ್ನ ಹೇಗೆ ಇಷ್ಟಪಡಲ್ಲ ಅಂತ. ರಾಧೆ, 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 ನೀನ್ ಎಲ್ಲಿದೀಯಾ? ನಾನೆಲ್ಲಿದ್ದೀನಿ? ರಾಧೆ, ನೀನ್ ಇಲ್ಲಿ ಕೂತಿದ್ಯಾ? ನಾನ್ ನಿನ್ನ ಎಲ್ಲ ಕಡೆ ಹುಡುಕ್ತೆ. ಹುಡುಕಿ ತುಂಬಾ ಸುಸ್ತಾಯ್ತು. ನಿಂಗ್ ಗೊತ್ತಾ ರಾಧೆ, ಗೋಕುಲದಲ್ಲಿ ಏನಾಗ್ತಿದೆ ಅಂತ? ಯಾಕೆ ನೀನೇನು ಮಾತಾಡ್ತಿಲ್ಲ? ರಾಧೆ, ರಾಧೆ, ನಿನ್ ಗೊತ್ತಾ ರಾಧೆ, ನಾನು ಎಷ್ಟು ಮುಖ್ಯವಾದ ಕೆಲ್ಸಕ್ಕೆ ಬಂದಿದ್ದೀನಿ ನಿನ್ನ ಹತ್ರ? ಇಲ್ಲ, ಆದ್ರೆ ಒಂದಂತೂ ಗೊತ್ತಿದೆ. ಇವತ್ತು ನೀನ್ ನನ್ನನ್ನು ನೋಡಿ ಬೆರ್ಗಾಗ್ತೀಯಾ. ನಿನ್ನನ್ನು ನೋಡಿ ಆಶ್ಚರ್ಯ ಆಗೋದಾ? ಅದ್ಯಾಕೆ? ಇರು, ತೋರಿಸ್ತೀನಿ. ಇದೇನು ರಾಧೆ, ನಿನ್ ಮುಖ ನೇಮ್ ಮಾಡ್ಕೊಂಡಿದ್ಯಾ ನೀನು? ಇದೇನಿದು ರಾಧೆ, ನಿನ್ ಮುಖನ ಏನ್ ಮಾಡ್ಕೋಬಿಟ್ಟೆ ನೀನು? ಬೆರ್ಗಾದೆ ತಾನೆ? ಯಾಕೆ ಹಿಂಗ್ ಮಾಡ್ಕೊಂಡೆ? ನಿನ್ಗೆ ನೀಲಿ ಬಣ್ಣ ಇಷ್ಟ ಅಲ್ವಾ, ಅದಕ್ಕೆ. ರಾಧೆ, ನಿನ್ ಹುಚ್ಚಾಟಕ್ಕೆ ಈ ಜಗತ್ತಲ್ಲೇ ಸಾಟಿ ಇಲ್ಲ. ಗೊತ್ತಿದ್ಯಾ, ನಿನ್ನ ಈ ಬಣ್ಣ ಮೆತ್ಕೊಂಡ್ಮೇಲೆ ನೀನ್ ಹೇಗ್ ಕಾಣಿಸ್ತಿದ್ಯಾ? ಹೋಗ್ಲಿ ಬಿಡು, ಪರವಾಗಿಲ್ಲ. ಇವತ್ತಿಗೆ ಇದು ಒಳ್ಳೆ ತಮಾಷೆ ವಿಷಯ ರಾಧೆ. ಇದನ್ನ ತಮಾಷೆ ವಿಷಯ ಅಂತ ಹೇಳಿ ನನಗೆ ನೋವು ಕೊಡ್ಬೇಡ. ನಾನು ಅಂದ್ಕೊಂಡಿದ್ದೆ ನೀನು ನನ್ನ ಈ ರೂಪನ ಇಷ್ಟಪಡ್ತೀಯಾ ಅಂತ. ಯಮುನಾ ರೂಪನ ಇಷ್ಟಪಟ್ಟಂಗೆ. ನೈಸರ್ಗಿಕ ಸೌಂದರ್ಯನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ.
ನಮ್ ರೂಪನ ತುಂಬಾ ಸುಂದರವಾಗಿ ಮಾಡ್ಕೊಳಕ್ಕಂತ ಈ ರೀತಿ ಹೊರಗಿನ ವಸ್ತುಗಳ ಉಪಯೋಗ ಯಾವತ್ತೂ ಮಾಡಬಾರ್ದು. ನೀನ್ ಹೇಗಿದೆಯೋ ಹಾಗೆ ಸುಂದರವಾಗಿದೀಯಾ. ನಿನ್ ಮುಖದ ಮೇಲೆ ಈ ಬಣ್ಣ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿಲ್ಲ. ಈ ರಾಧೆಗೆ ಉಪದೇಶ ಕೊಡ್ಬೇಡ, ಹೋಗಿಲ್ಲಿಂದ. ಇನ್ಮೇಲೆ ನಾನು ನಿನ್ ಜೊತೆ ಮಾತಾಡಲ್ಲ, ಗೊತ್ತಾಯ್ತಾ? ನನ್ ಮಾತಾದ್ರೂ ಕೇಳಿಸ್ಕೊ. ನಾನು ನಿನ್ನ ಯಾಕೆ ಕೊಡ್ಕೊ ಬಂದೆ ಅಂತಾನಾದ್ರೂ ಕೇಳು. ನನ್ಗೆ ನಿನ್ ಮಾತು ಕೇಳೋಕೆ ಇಷ್ಟ ಇಲ್ಲ. ಹೋಗಿ ಬೇರೆ ಯಾರಿಗಾದ್ರೂ ಹೇಳು. ಕೇಳಿಸ್ಕೊ ರಾಧೆ, ಕೇಳಿಸ್ಕೊ. ನಾನು ನಿನ್ಗೆ ಹೇಳ್ಬೇಕಿದನ್ನ. ಗೋಕುಲದಲ್ಲಿ ವಿಚಿತ್ರ ಘಟನೆ ಆಗ್ತಾನೆ ಇದೆ. ಅದನ್ನ ತಡೆಯಕ್ಕೆ ನಾವೇನಾದ್ರೂ ಮಾಡ್ಲೇಬೇಕಲ್ವಾ? ಇಲ್ದಿದ್ರೆ ದೊಡ್ಡ ಅಪಾಯ ಆಗ್ಬಿಡತ್ತೆ ಗೋಕುಲಕ್ಕೆ. ಕೇಳಿಸ್ಕೊ. ಅಮ್ಮ! ವೈದ್ಯರಾಜರೇ, ನೋಡಿ ಇಲ್ಲಿ. ಇವ್ರಿಗೆ ಇದ್ದಕ್ಕಿದ್ದಾಗೆ ಪ್ರಜ್ಞೆ ತಪ್ಪೋಗಿದೆ. ಬೇಗ ಬನ್ನಿ, ಬೇಗ. ನಾನು ಈಗಲೇ ಔಷಧಿ ಕೊಡ್ತೀನಿ. ನೀವು ಖಂಡಿತ ಸರಿಯಾಗಿ ಹೋಗ್ತೀರಾ. ವೈದ್ಯರಾಜರು ಔಷಧಿ ತರ್ತಾ ಇದ್ದಾರೆ. ವೈದ್ಯರೇ, ಬೇಗ ಇವ್ರಿಗೆ ಚಿಕಿತ್ಸೆ ಕೊಡಿ. ಕ್ಷಮೆ ಇರ್ಲಿ ನಂದರಾಜ, ನಾನು ಎಲ್ರಿಗೂ ಚಿಕಿತ್ಸೆ ಕೊಡಕ್ಕಾಗಲ್ಲ. ಯಾಕೆ ವೈದ್ಯರಾಜರೇ? ಯಾಕಂದ್ರೆ ನನ್ನ ಹತ್ರ ಔಷಧಿ ಮುಗ್ದೋಗಿದೆ. ಈಗೇನ್ ಮಾಡೋದು? ಈ ರೋಗ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಮತ್ತೀಗ ಔಷಧಿ ರೋಗ ಮುಗಿಯೋದಕ್ಕಿಂತ ಮೊದಲೇ ಮುಗಿದು ಹೋಗಿದೆ. ಹೇ ನಾರಾಯಣ. ಗೋಕುಲವಾಸಿಗಳೇ, ಈ ರೋಗದ ರಹಸ್ಯ ದೊಡ್ಡ ಚಿಂತೆ ವಿಷಯ ಆಗೋಗಿದೆ. ಇದ್ರ ಲಕ್ಷಣನೂ ತಿಳಿತಿಲ್ಲ, ಕಾರಣನೂ ಗೊತ್ತಾಗ್ತಿಲ್ಲ. ನಂದಣ್ಣ, ನಾವು ಹೋಮ ಹವನ ಗೃಹ ಶಾಂತಿ ಮಾಡಿಸೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಇದೆಲ್ಲ ಈಗ ಮಾಡೋಂಥ ವಿಷಯ ಅಲ್ಲ. ಇದರಿಂದ ಯಾವ ಲಾಭನೂ ಇಲ್ಲ. ದೇವರಿಗೆ ತೃಪ್ತಿ ಆದ್ರೆ ನಮ್ಗೆ ಲಾಭ ಆಗದಿರತ್ತ ವೃಷಭಾನಣ್ಣ. ಈಗ ದೇವ್ರಿಗೆ ಕೋಪ ಬಂದಿಲ್ಲ. ಈ ಅಪಾಯ ದೇವ್ರು ಮಾಡಿದ್ದಲ್ಲ. ಮತ್ತೆ ನನಗನಿಸ್ತಿರೋದೇನಂದ್ರೆ ಈ ಎಲ್ಲ ಷಡ್ಯಂತ್ರನ ಆ ಕಂಸನೇ ಮಾಡ್ತಿದ್ದಾನೆ. ಹಾಗೇನಾದ್ರೂ ಆಗಿದ್ರೆ ಈ ಷಡ್ಯಂತ್ರದಿಂದ ಪಾರಾಗೋದಕ್ಕೆ ಏನಾದ್ರೂ ದಾರಿ ಇರಲೇಬೇಕಲ್ಲ. ನಂದಣ್ಣ, ಈಗ ನಮ್ ಗೋಕುಲ ಸ್ಮಶಾನ ಆಗೋಕ್ಕೂ ಮುಂಚೆ ಈ ವಿಚಿತ್ರ ರೋಗದಿಂದ ಪಾರಾಗೋಕೆ ಯಾವ್ದಾದ್ರೂ ದಾರಿ ಹುಡುಕಿ ನಂದಣ್ಣ. ನೀವೆಲ್ಲರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮಕ್ಕಳೆಲ್ಲ ಸೇರಿ ಒಂದು ಉಪಾಯ ಮಾಡಿದೀವಿ. ಯಾವ ದಾರಿ ಹುಡುಕಿದ್ಯಾ ನೀನು? ಅಪ್ಪ, ವೈದ್ಯರಾಜರೊಬ್ರೇನೆ ರೋಗಿಗಳಿಗೆ ಚಿಕಿತ್ಸೆ ಕೊಡೋದಿಕ್ಕೆ ಕಷ್ಟ ಆಗುತ್ತೆ. ಹಾಗಿದ್ರೆ ಇನ್ನೊಬ್ಬ ವೈದ್ಯನ ಬೇರೆ ಹಳ್ಳಿಯಿಂದ ಕರೆಸ್ಬೇಕೇನು? ಇಲ್ಲ ಇಲ್ಲ, ಹಾಗಲ್ಲ. ನಾವ್ ಹೇಳಿದ್ರ ಅರ್ಥ ಏನಂದ್ರೆ, ನೀವು ಎಲ್ಲರೂ ಸೇರಿ ರೋಗಿಗಳ ಆರೈಕೆ ಮಾಡಿ. ಕೃಷ್ಣ ಹೇಳಿದ್ ಸರಿ ಇದೆ ನಂದ. ಆದ್ರೆ ಕೃಷ್ಣ, ನಾವು ರೋಗಿಗಳ ಆರೈಕೆಗೆ ನಿಂತ್ಕೊಂಡ್ರೆ ರೋಗದ ಕಾರಣನ ಪತ್ತೆ ಹಚ್ಚೋದು ಯಾರು? ನಾವು ಮಾಡ್ತೀವಿ. ನಾವು ಗೊಲ್ಲಪಾಲಕರು ಸೇರಿ ರೋಗ ಕಾರಣ ಕಂಡಿಡ್ತೀವಿ. ಇಲ್ಲ ಕೃಷ್ಣ, ನೀನಿನ್ನೂ ಮಗು. ಇವತ್ತಿಂದ ನೀನು ಮನೆಯಿಂದ ಹೊರಗೆ ಹೋಗ್ಬಾರ್ದು. ಆಟಕ್ಕೂ ಹೋಗೋ ಹಾಗಿಲ್ಲ, ತಿರ್ಗಾಡೋ ಹಾಗೂ ಇಲ್ಲ. ಆದ್ರೆ ಅಪ್ಪ. ಕೃಷ್ಣ, ಸಮಸ್ಯೆಗೆ ಪರಿಹಾರನ ದೊಡ್ಡವರು ಹುಡುಕ್ತಾರೆ, ಮಕ್ಕಳಲ್ಲ. ನಿಮ್ಮಪ್ಪ ಏನ್ ಹೇಳ್ತಾರೋ ನೀವೆಲ್ಲರೂ ಅದನ್ನೇ ಮಾಡಬೇಕು. ಗೋಕುಲವಾಸಿಗಳೇ, ನೀವು ನಿಮ್ಮ ಮಕ್ಕಳನ್ನ ಮನೆಯಿಂದ ಹೊರಗೆ ಹೋಗಕ್ ಬಿಡಬೇಡಿ. ಅಲ್ಲದೆ ಗೋಕುಲದ ರಕ್ಷಣೆಗೆ ಪ್ರತಿಯೊಬ್ಬ ಗೋಕುಲವಾಸಿ ಪ್ರತಿ ರಾತ್ರಿ ಕಾವಲಿರ್ಲಿ.
ನಮ್ ಜೊತೆ ಮಂದಿರದ ಗಂಟೆನೂ ಇರತ್ತೆ. ಯಾವುದೇ ಅಪಾಯದ ಸೂಚನೆ ಸಿಕ್ಕಿದ್ರು ತಕ್ಷಣ ಎಲ್ಲ ಗೋಕುಲ ವಾಸಿಗಳಿಗೆ ಸೂಚನೆ ಕೊಡಬೇಕು. ನಂದಣ್ಣ ಸತ್ಯವನ್ನೇ ಹೇಳಿದ್ರು. ಪ್ರಶಂಸನೀಯ ಪರಾಕ್ರಮ ಈ ಮಹಾನ್ ಯೋಧನದ್ದು. ಪ್ರಸನ್ನನಾದ ಭಗವಂತ ಕಂಸ ಪ್ರಸನ್ನನಾದ ಇವನ ಪ್ರದರ್ಶನ ನೋಡುತ್ತಾ. ಆದರೆ ಆಶ್ಚರ್ಯವಾಗುತ್ತಿರುವುದು, ಇವನ ಶೌರ್ಯದ ವಿಷಯ ಭಗವಂತ ಕಂಸನಿಗೇಕೆ ತಿಳಿಯಲಿಲ್ಲ? ಅಸುರಣಿಸಲಿಲ್ಲವೇಕೆ ಇವನ ಶೌರ್ಯ ಭಗವಂತ ಕಂಸನ ಕಿವಿಯಲ್ಲಿ? ಕೇಶಿನಿ, ಒಮ್ಮೆ ಮಹಾರಾಜ ಕಾಲನೇಮಿಗೆ ಅಂದು ಮೋಸ ಆಗದೇ ಇದ್ದರೆ ಖಂಡಿತ ಇದರ ಶೌರ್ಯಗಾಥೆ ನಿಮಗೆ ತಲುಪುತ್ತಿತ್ತು ಮಹಾರಾಜ. ಯಾರು ಮಾಡಿದ್ದು ಮೋಸ? ಇದನ್ನು ನನ್ನಿಂದ ಹೇಳಲಾಗದು, ನೀವೇ ಸ್ವತಃ ನೋಡಬೇಕಷ್ಟೇ. ಇದೇನು ಕೇಶಿನಿ, ಈಗ ನನ್ನನ್ನು ಎಲ್ಲಿ ಕರೆತಂದೆ? ಮಹಾರಾಜ ಕಾಲನೇಮಿಯ ಶಕ್ತಿ ಮತ್ತು ಶೌರ್ಯಕ್ಕೆ ನಿಮ್ಮನ್ನು ಸಾಕ್ಷಿಯಾಗಿಸಲು. ಆ ಕಡೆ ನೋಡಿರಿ ಮಹಾರಾಜ, ನಿಮ್ಮೆಲ್ಲ ಪ್ರಶ್ನೆ ಮತ್ತು ಜಿಜ್ಞಾಸೆ ಸಮಾಪ್ತವಾಗುವುದು. ದೇವರಾಜ ಇಂದ್ರನಿಗೆ ಈ ದುಸ್ಥಿತಿ. ಇದು ಯಾರು? ಇಲ್ಲಂತೂ ಬಹಳ ಶಕ್ತಿಶಾಲಿ ದೇವತಾಗಣ ಮೊದಲಿನಿಂದಲೇ ಉಪಸ್ಥಿತವಿದೆ. ಸೂರ್ಯ, ಚಂದ್ರ, ಅಗ್ನಿ, ವರುಣ, ವಾಯು, ಅತಿ ಉತ್ತಮ ಕಾಲನೇಮಿ, ಅತಿ ಉತ್ತಮ. ನೀನು ಪರಾಕ್ರಮಿ ಮಾತ್ರವಲ್ಲ, ಪ್ರೇರಣಾದಾಯಿಯೂ ಹೌದು. ಸರಿಯಾಗಿ ಮಾಡಿದ ಕಾಲನೇಮಿ ಈ ಎಲ್ಲರನ್ನು ಬಂದಿ ಮಾಡಿರುವೆ. ಈ ಎಲ್ಲರಿಗೂ ಹೀಗೆ ಆಗಬೇಕಿತ್ತು, ಅದಕ್ಕೆ ಯೋಗ್ಯರವರು. ದೇವತೆಗಳೇ, ನಿಮ್ಮ ಈ ರಾಜನ ಸ್ಥಿತಿ ನೋಡಿ ತಿಳಿಯಿತಲ್ಲವೇ, ನನ್ನ ವಿರೋಧ ಮಾಡುವುದು ಕಠಿಣವಲ್ಲ, ಅಸಂಭವವೇ. ಅದರಿಂದ ನೀವೆಲ್ಲ ನಾನೇನು ಹೇಳುತ್ತೇನೋ ಅದನ್ನೇ ಮಾಡಬೇಕು. ಸೂರ್ಯ, ಚಂದ್ರ, ಇನ್ನು ನೀವು ನನ್ನ ಆದೇಶದಂತೆ ಉದಯಿಸಬೇಕು, ಅಸ್ತರಾಗಬೇಕು, ಪ್ರಕಾಶಿಸಬೇಕು. ಅಗ್ನಿ, ನೀನಿನ್ನು ಯಾರಿಗೂ ಪ್ರಕಾಶ ನೀಡಲಾರೆ, ಭಸ್ಮ ಮಾಡಬೇಕು. ವರುಣ, ಇನ್ನು ನೀನು ಸುರಿಯುವಂತಿಲ್ಲ. ಮತ್ತು ವಾಯು, ನನ್ನ ಆಜ್ಞೆ ಇಲ್ಲದೆ ನೀನು ಪ್ರವಹಿಸುವಂತಿಲ್ಲ. ಆದರೆ ನನಗೆ ಹಾನಿ ಮಾಡುವವರಿಗೆ ನೀವು ಹಾನಿ ಮಾಡುವ ಪೂರ್ತಿ ಸ್ವಾತಂತ್ರ್ಯವಿದೆ. ನೀವು ಕೂಡಲೇ ಅವರ ವಿನಾಶ ಮಾಡಬೇಕು. ಇಲ್ಲಿಯವರೆಗೂ ಕೇವಲ ಕೇಳಿದ್ದೆ ಈ ಅಸುರರು ವಿವೇಕಹೀನರಾಗಿರುತ್ತಾರೆಂದು, ಆದರೆ ಇಂದು ಸ್ವತಃ ನೋಡುತ್ತಿದ್ದೇನೆ. ನಿನ್ನ ಮೇಲೆ ಕನಿಕರವಾಗುತ್ತಿದೆ, ನಿನ್ನ ಈ ವಿವೇಕಹೀನ ಬುದ್ಧಿಯ ಮೇಲೆ. ಕಾಲನೇಮಿ, ನೀನು ಇವರನ್ನೆಲ್ಲ ನಿಯಂತ್ರಿಸುವ ಪ್ರಯತ್ನ ಮಾಡುತ್ತಿರುವೆ. ಇವರು ತಮ್ಮ ಶಕ್ತಿಯಿಂದ ಸಂಪೂರ್ಣ ಸೃಷ್ಟಿಯನ್ನೇ ನಿಯಂತ್ರಣ ಮಾಡುವವರು. ಕಾಲನೇಮಿ, ದೇವತೆಗಳು ಯಾರ ಅಧೀನರೂ ಅಲ್ಲ, ಆದರೆ ಈ ಸಂಪೂರ್ಣ ಸೃಷ್ಟಿ ದೇವತೆಗಳ ಅಧೀನ. ಜಗತ್ತಿನ ಎಲ್ಲ ಶಕ್ತಿಗಳನ್ನು ಮೀರಿರುತ್ತಾರೆ ದೇವತೆಗಳು. ಆದ್ದರಿಂದ ಅವರ ಯಾವ ಕಾರ್ಯದಲ್ಲೂ ಅಡ್ಡ ಬರಬೇಡ. ಅವರಿಗೆ ಅವರ ಕಾರ್ಯವನ್ನು ಶಾಂತಿಯುತವಾಗಿ ಮಾಡಲು ಬಿಡು. ಅನ್ಯಥಾ ನಿನ್ನ ಅಂತ್ಯ ನಿಶ್ಚಿತ, ನಿಶ್ಚಿತ. ಬಂಧಿಗೆ ತಪ್ಪು ಮಾಡುವ ಸ್ವತಂತ್ರತೆ ಇರುವುದಿಲ್ಲ, ಮತ್ತು ನೀನು ನನ್ನ ಅಪಮಾನ ಮಾಡಿರುವೆ. ಇದಕ್ಕೆ ನೀನು ಶಿಕ್ಷೆ ಅನುಭವಿಸಲೇಬೇಕು. ನಿನ್ನ ಪ್ರಾಣವನ್ನು ಪರಿತ್ಯಜಿಸಿ. ಪ್ರಶಂಸೆಯೂ ಕಡಿಮೆಯೇ. ಜಗತ್ತಿನ ದೊಡ್ಡ ದೊಡ್ಡ ಬಹುಮಾನವು ತುಚ್ಛವೇ ಕಾಲನೇಮಿಯ ಸಮ್ಮುಖ. ಧನ್ಯನು ಕಾಲನೇಮಿ. ಕಂದ, ಕಂದ, ಎಲ್ಲಿ ಹೋಗ್ತಿದ್ಯಾ ನೀನು? ಅಪ್ಪ ಎಲ್ಲ ಮಕ್ಕಳಿಗೂ ಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ ಅಂದಿದಾರಲ್ವಾ? ಅಮ್ಮ, ನಾನ್ ಮನೆಯಿಂದ ಹೊರಗೆ ಹೋಗ್ತಿಲ್ಲ. ನಾನು ಗೋಶಾಲೆಗೆ ಹೋಗ್ತಿದ್ದೀನಿ. ಶಂಕರನ್ನ ಅವ್ರ ಅಮ್ಮನ ಹತ್ರ ಸೇರ್ಸಕ್ಕಿ. ಅದು ಹಗ್ಗ ಕಿತ್ಕೊಂಡು ಓಡೋಗಿದೆ. ಕಂದ, ನನಗ್ ನಿನ್ ಮಾತಿನ ಮೇಲೆ ಸ್ವಲ್ಪನೂ ವಿಶ್ವಾಸ ಇಲ್ಲ. ಸರಿ ಅಮ್ಮ, ನಾನು ಹೋಗೋದಿಲ್ಲ ಅಮ್ಮ.
ಆ ಕರುವಿನ ಅಮ್ಮ ಎಷ್ಟು ಜೋರಾಗಿ ಕರೀತಿದ್ದಾಳೆ. ಅಮ್ಮ, ಯಾವ್ದೇ ಮಗುನ ಅದ್ರ ಅಮ್ಮನ ಹತ್ರ ಸೇರ್ಸೋದು ತಪ್ಪು ಕೆಲ್ಸನಾ? ಯಾರು ಹೇಳಿದ್ದು ತಪ್ಪು ಅಂತ? ಮತ್ತೆ ಹೋಗ್ಲಾ ಅದನ್ನ ಬಿಡೋದಿಕ್ಕೆ? ಕೃಷ್ಣ, ಕೃಷ್ಣ, ಅಣ್ಣ, ನಿಧಾನಕ್ ಮಾತಾಡು. ಕೃಷ್ಣ, ನಾವ್ ಆಗ್ಲಿಂದ ನಿನ್ಗೋಸ್ಕರ ಕಾಯ್ತಾ ಇದೀವಿ. ನಿನ್ಗೆ ಅಮ್ಮನ ಬಗ್ಗೆ ಗೊತ್ತಿದೆ ಅಲ್ವಾ? ಕಾರಣ ಹೇಳಿ ಮತ್ತೆ ಪುಸ್ಲಾಯಿಸಿ ಇಲ್ಲಿಗೆ ಬಂದಿದ್ದೀನಿ. ನಡಿ ಅಣ್ಣ, ಹೋಗೋಣ. ಆದ್ರೆ ಹುಷಾರಾಗಿ ಹೋಗ್ಬೇಕು. ನಮ್ಮನ್ನ ಯಾರು ನೋಡ್ಲೇಬಾರ್ದು. ಮತ್ ಗೆಳೆಯರೆಲ್ಲಿದ್ದಾರೆ? ಅಲ್ಲಿದ್ದಾರೆ. ನಡೀರಿ ಗೆಳೆಯರೇ. ಗೆಳೆಯರಿ, ಬನ್ನಿ. ಕೃಷ್ಣ, ಕೃಷ್ಣ, ಏನಾಯ್ತು ರಾಧೆ? ಯಾಕೆ ರಸ್ತಿದ್ಯಾ? ನಿನಗೆ ಗೊತ್ತಾಗೋಲ್ಲ, ನಮ್ ಬ್ರಜಮಂಡಲದಲ್ಲಿ ಭಯಂಕರ ರೋಗ ಕಾಣಿಸ್ಕೊಂಡಿದೆ. ಹೌದು ರಾಧೆ, ನನ್ ಗೊತ್ತಿದೆ. ನಮ್ಮೆಲ್ರಿಗೂ ಅದ್ರದ್ದೇ ಚಿಂತೆ. ನಿನ್ಗೇನು ಆಗಿಲ್ಲ ತಾನೆ? ನಾನು ಆರೋಗ್ಯವಾಗಿ ಚೆನ್ನಾಗಿ ಇದ್ದೀನಿ. ಅದ್ಯಾಕೆ? ನನಗೆ ನಿನ್ ಬಗ್ಗೆನೇ ಚಿಂತೆ ಆಗಿತ್ತು. ಈಗ ನೀನು ಎಲ್ಲಿಗೆ ಹೋಗ್ತಿದ್ಯಾ? ಅಭಿಯಾನಕ್ಕಾಗಿ. ನನ್ಗೆ ಇದನ್ನ ಹೇಳಿಲ್ಲ? ಅಯ್ಯೋ, ಸಿಗ್ಲಿಲ್ಲ ಅಂದ್ರೆ ಹೇಗೆ ಹೇಳೋದು ಹೇಳು? ನಿನ್ನ ನಿನ್ನೆಯಿಂದ ಹುಡುಕ್ತಿದ್ದೀನಿ. ಸರಿ, ಈಗ ಹೇಳು. ಈಗ ಊರಲ್ಲಿ ಯಾವ ಅಪಾಯ ಬಂದಿದೆಯೋ ಅದಕ್ಕೆ ಉತ್ತರ ಹುಡ್ಕಕ್ ಹೋಗ್ತಿದೀವಿ. ಮನೆಯವ್ರಿಗೆ ನಾವು ಹೋಗ್ತಿರೋ ವಿಷಯ ಗೊತ್ತಿಲ್ಲ. ಹಾ, ಇದನ್ನ ಹೇಳಿದ್ರೆ ಯಾರು ನಮ್ಮನ್ನ ಹೊರಗಡೆನೆ ಹೋಗಕ್ ಬಿಡ್ತಿರ್ಲಿಲ್ಲ. ಅಪ್ಪಂದು ಒಂದೇ ಆದೇಶ, ಮನೆಯಿಂದ ಯಾರು ಹೊರಗೋಗ್ಬಾರ್ದು ಅಂತ. ಆದ್ರೆ ನಮ್ ಮನ್ಸೇ ಒಪ್ಲಿಲ್ಲ. ಅದಕ್ಕೆ ನಾವೆಲ್ರೂ ಇಲ್ಲಿ ಸೇರಿದೀವಿ. ನಾನು ಬರ್ತೀನಿ. ಆಯ್ತು, ಬಾರಾದಿ. ಕೃಷ್ಣ, ಆ ದಿನ ಅವರು ಇಲ್ಲೇ ನಿಂತಿದ್ರು. ಇಲ್ಲೇ ಅವ್ರು ತಲೆ ಸುತ್ತ ಬಿದ್ದಿದ್ದು. ಕೃಷ್ಣ, ಇಲ್ಲಂತೂ ಎಲ್ಲ ಸಾಮಾನ್ಯವಾಗಿ ಕಾಣ್ತಾ ಇದೆಯಲ್ಲ. ಅಣ್ಣ, ಈಗ ಇಲ್ಲೆಲ್ಲ ಸರಿಯಾಗಿ ಕಾಣ್ತಿದ್ರೆ ಗೋಕುಲದ ಪ್ರತಿಯೊಂದ್ ಮನೆಯಲ್ಲೂ ರೋಗ ಹೇಗ್ ಬಂತು? ಅದೇ ನಂಗೆ ಅರ್ಥ ಆಗ್ತಿಲ್ಲ ಕೃಷ್ಣ. ಅಣ್ಣ, ನನ್ಗನ್ಸುತ್ತೆ ಈ ಜಾಗಕ್ಕೂ ಗೋಕುಲದ ಮನೆಗಳಿಗೂ ಖಂಡಿತ ಏನೋ ಸಂಬಂಧ ಇದೆ. ಇವುಗಳ ಸಂಬಂಧ ನಮ್ಗೆ ತಿಳಿದಷ್ಟು ಒಗ್ಗಟ್ಟಾಗಿರ್ಬೇಕು. ಏನಿರ್ಬೋದು ಆ ಸಂಬಂಧ? ನೀರ್ತಾನೆ ಎರಡರಲ್ಲೂ ಅಣ್ಣ. ಅದನ್ನ ಮನೆಯಲ್ಲೂ ಬಳಸ್ತಾರೆ, ಮತ್ತದನ್ನ ಬೇರೆ ಬೇರೆ ಕೆಲ್ಸಕ್ಕೂ ಬಳಸ್ತಾರೆ. ನೀನ್ ಸರಿಯಾಗಿ ಹೇಳ್ದೆ ರಾಧಿ. ಸುಮ್ನಿರಿ. ನಂಗ ಅನ್ನಿಸ್ತಾ ಇದೆ ಇಲ್ಲಿ ಯಾರೋ ಬರ್ತಾ ಇದ್ದಾರೆ ಅಂತ. ಅಪ್ಪ, ಮಾವ ಎಲ್ಲ ಈ ಕಡೆ ಬರ್ತಿದ್ದಾರೆ. ಕೃಷ್ಣ, ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಯಾವ್ದಾದ್ರು ಉಪಾಯ ಇದ್ರೆ ಹೇಳು. ಅಣ್ಣ, ನಾವೆಲ್ಲರೂ ಹೋಗಿ ಬಚ್ಚಿಡ್ಕೋಬೇಕು. ಯಾವಾಗ ಅವರೆಲ್ಲ ಹೊರಟೋಗ್ತಾರೋ ಆಗ ನಾವು ಹೊರಗೆ ಬರೋಣ. ಅಣ್ಣ, ಬೇಗ ನಾನು ಹಿಂದೆ ಬಾ. ಕೃಷ್ಣ, ಈಗ ನಾವೆಲ್ಲ ಮುಂದಿನ ಉಪಾಯ ಏನ್ ಮಾಡೋದು? ಅಣ್ಣ, ಇವತ್ ರಾತ್ರಿ ನಾವು ಯಮುನೆ ದಡದ ಹತ್ರ ಸಿಗೋಣ. ಯಮುನೆ ನೀರಿನ ಪರೀಕ್ಷೆ ಮಾಡ್ಬೇಕು. ಯಾಕಂದ್ರೆ ನನ್ನ ಅಮ್ಮ ಹೇಳ್ತಾಳೆ, ಅಶುದ್ಧ ನೀರು ಎಲ್ಲಾ ರೋಗಕ್ಕೂ ಕೂಡ ಮೂಲ ಆಗಿರುತ್ತಂತೆ. ಯಾರದು ಹಿಂದೆ? ಈ ಸದ್ದಂತೂ ಯಾವ್ದೋ ಪ್ರಾಣಿ ಸದ್ದಿದ್ದಂಗಿದೆ. ಕೃಷ್ಣ, ನಮ್ ಹಿಂದೆ ಇದೆ ಎಂತ ಸದ್ದಿದ್ದು? ಅಮ್ಮ!
ಕಂದ ನಾನ್ ಸುಮ್ಮನೆ ಚಿಂತೆ ಮಾಡ್ತಿದ್ದೆ. ಈ ಮರೆಗೂಳಿ ದಾಮೋದರಣ್ಣ ಕಿಟಕಿ ಮುಚ್ಚೋದನ್ನೇ ಮರ್ತಿದ್ದಾರೆ. ಗೊತ್ತಿದೆ ಅವರಿಗೆ ಕಿಟಕಿ ಏನಾದ್ರೂ ತೆಗ್ದೇ ಇದ್ರೆ ಕಂದನ್ಗೆ ಶೀತ ಆಗತ್ತೆ ಅಂತ. ಕಂದ ಕಂದ ಕೃಷ್ಣ, ರಾಧೆಗ್ ಬರೋದಕ್ಕೆ ಇಷ್ಟೊಂದ್ ತಡ ಯಾಕಾಗ್ತಿದೆ? ಗೊತ್ತಾಗ್ತಿಲ್ಲ ಅಣ್ಣ. ಅವಳು ನಿದ್ರೆ ಮಾಡಿರ್ಬೇಕು. ರಾಧೆ ನಿನ್ನಾಗೆ ಅನ್ಕೊಂಡ? ರಾಧೆ ಏನ್ ಹೇಳ್ತಾಳೋ ಅದೇ ಮಾಡ್ತಾಳೆ. ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀನಿ. ರಾಧೆ ಮಾಡೋದಿಲ್ಲ ಬಾಯ್ ಬಡ್ಕ. ನೀನ್ ಬರೀ ಹೇಳ್ತೀಯ ಅಷ್ಟೇ. ಎಲ್ ನೋಡಿದ್ರು ಅಲ್ಲಿ ನೀವಿಬ್ರು ಜಗಳ ಆಡ್ತಾನೆ ಇರ್ತೀರಲ್ಲ. ಈಗ ನಿಲ್ಸಿ ಸಾಕು ಈ ಗುದ್ದಾಟನ. ಈಗ ನಾವ್ ಯಾವ ಕೆಲ್ಸದ ಮೇಲೆ ಬಂದಿದೀವೋ ಆ ಕೆಲ್ಸದ ಮೇಲೆ ಮೊದ್ಲು ಗಮನ ಕೊಡಿ. ನೀನ್ ಹೇಳ್ತಿದೀಯ ಅಂತ ಸುಮ್ನಾಗ್ತಿದೀನಿ. ಇಲ್ಲ ಅಂದ್ರೆ ನಾನು ಇವಳಿಗೆ ಏನಂತ ತೋರಿಸ್ತಿದ್ದೆ. ಹೌದು ರಾಧೆ, ಈಗ ಹೇಳು. ನಾನು ಹೇಗೆ ಹೇಳ್ಕೊಟ್ಟಿದ್ನೋ ಹಾಗೆ ಮಾಡಿ ಬಂದೆ ತಾನೆ? ಹಾ, ಹಾಗೆ ಮಾಡ್ದೆ. ದಿಂಬನ್ನ ಕಂಬಳಿಯಿಂದ ಮುಚ್ಚಿದ್ದೀನಿ. ಆಮೇಲೆ ಗೊತ್ತಾಗ್ದಂಗ ಹೊರಗೆ ಬಂದೆ. ಸರಿಯಾಗಿ ಮಾಡ್ದೆ. ನಡಿ, ಈಗ ಹೋಗೋಣ ಯಮುನೆ ಹತ್ರ. ಗೋಕುಲದ ಜನರೇ, ಲಕ್ಷ್ಯ ಇರ್ಲಿ. ರಾತ್ರಿ ಹೊತ್ತಲ್ಲೇ ರೋಗ ಮತ್ತು ಅಪಾಯ ಎರಡೂ ಹೆಚ್ಚಾಗೋದು. ಅದಕ್ಕೆ ಕಾವಲು ಕಾಯೋ ಸಮಯದಲ್ಲಿ ನೀವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು ವಿಷಯ, ಈ ರೋಗಕ್ಕೆ ಯಾವುದೇ ಕಾರಣ ಇರಲಿ, ಅದನ್ನ ನಿರಂತರವಾಗಿ ಹುಡುಕ್ತಾನೆ ಇರಬೇಕು. ನಂದಣ್ಣ ನಂದಣ್ಣ ನಂದಣ್ಣ, ಅನರ್ಥ ಆಗೋಯ್ತು. ಏನಾಯ್ತು ದಾಮೋದರ? ಕೃಷ್ಣ, ಬಲರಾಮ, ರಾಧೆ ಮೂವರು ಮನೇಲಿಲ್ಲ. ಏನು? ಎಲ್ಲಿ ಹೋದ್ರು? ಅದ್ ಯಾರಿಗೂ ಗೊತ್ತಿಲ್ಲ ನಂದಣ್ಣ. ಆದ್ರೆ ಅತ್ತಿಗೆ ಹತ್ತು ಸೋತು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅತ್ತಿಗೆ ಆ ಮೂವರನ್ನು ಹುಡ್ಕೊಂಡು ಕಾಡಿನ ಕಡೆ ಹೋಗಿದ್ದಾರೆ. ಮತ್ತೆ ಕೀರ್ತಿ ಅತ್ತಿಗೆ ಅವ್ರ ಹಿಂದೆ ಹೋಗಿದ್ದಾರೆ. ನಡೀರಿ. ಈಗ ನಾವ್ ಹೆದರ್ಕೋಬೇಕಾಗಿಲ್ಲ ಅಣ್ಣ. ಅಪಾಯದಿಂದ ಕಾಪಾಡೋಕೆ ನಿಮ್ ಜೊತೆ ನಾನಿದ್ದೀನಿ. ಹೌದು ಹೌದು ರಾಧೆ, ನೀನೇ ಜಗತ್ತನ್ನ ಪಾಲನೆ ಮಾಡೋದು ಮತ್ತೆ ಕಾಪಾಡೋದು ಅಲ್ವಾ? ಹ್ಞೂ, ಮತ್ತೆ ಈ ಜಗತ್ತನ್ನ ನಾನ್ ತಾನೇ ನೋಡ್ಕೊಳ್ಳೋದು. ಕಂದ ಕಂದ ಯಶೋದೆ, ರಾಧೆ, ಬಲರಾಮ, ಕೃಷ್ಣ, ಕೃಷ್ಣ, ಎಲ್ಲಿದ್ಯಾ ನೀನು? ಕಂದ ಕೃಷ್ಣ, ಎಲ್ಲಿದ್ಯಪ್ಪ? ಕೃಷ್ಣ ಕೃಷ್ಣ ಕೃಷ್ಣ, ಕೀರ್ತಿ, ರಾಧೆ, ಕೃಷ್ಣ, ಕೃಷ್ಣ, ಕಂದ, ಎಲ್ಲಿದ್ದೀರಾ? ರಾಜ, ನೀವ್ ಕೃಷ್ಣನ್ ನೋಡಿದ್ರ ಎಲ್ಲಾದ್ರೂ? ಈ ಕಡೆ ನೋಡೋಣ ಬನ್ನಿ. ಕೃಷ್ಣ, ಕೃಷ್ಣ, ಕಂದ. ರಾತ್ರಿ ಆದ್ರೆ ಎಲ್ಲಾ ಮಕ್ಕಳು ಹೆದರ್ಕೋತಾರೆ. ಆದ್ರೆ ನನಗೆ ಸ್ವಲ್ಪನೂ ಹೆದರಿಕೆ ಆಗಲ್ಲ. ನನಗೆ ಹಗಲು ಹೇಗೋ ರಾತ್ರಿನೂ ಹಾಗೆ. ನಡಿ ರಾಧೆ. ಏನಾಯ್ತು ಕೃಷ್ಣ? ರಾಧೆ, ಸ್ವಲ್ಪ ಅಲ್ಲಿ ನೋಡು. ಇವರು ಬಜರಂಗಿ ಅಣ್ಣ ಅಲ್ವಾ? ನಂಗ್ ಅನ್ಸ್ತಾ ಇರೋದು ಇವ್ರು ದನ ಮೇಯ್ಸೋದ್ರ ಜೊತೆಗೇನೆ ಪಹರೆ ಕಾಯೋ ಕೆಲ್ಸನೂ ಮಾಡ್ತಿದ್ದಾರೆ.